ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಹಾಗೆ ಮೊಬೈಲ್ ನೋಡ್ತಿದ್ದೆ. ನಮ್ಮ ಬೆಕ್ಕಿನ ಮರ್ಚಿನೂ ಚಿಕ್ಕದಿತ್ತಲ್ಲ, ಅದರದ್ದು ವೀಡಿಯೋ ನೋಡ್ತಿದ್ದೆ. ಅದನ್ನ ಹಾಕಿಲ್ಲಲ್ಲ ಅಂತ ಅದನ್ನ ಹಾಕ್ತಿದ್ದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಇನ್ನೂ ಸರಿಯಾಗಿ ನಡೆಯೋಕ್ಕೂ ಬರ್ತಿರಲಿಲ್ಲ ಅವ್ರಿಗೆ. ಅದಕ್ಕೆ ಒಂದು ಬಾಕ್ಸ್ ಥರ ಮಾಡಿ ಅದರಲ್ಲಿ ಹಾಕಿದ್ದೆ. ಅದನ್ನ ವೀಡಿಯೋ ಮಾಡಿ ಇಟ್ಟಿದ್ದೆ. ಅದನ್ನ ಹಾಕಿದ್ದೀನಿ. ಇವಾಗ ನೋಡಿ, ಅವನಿಗೆ ಸರಿಯಾಗಿ ಕೂತ್ಕೊಳ್ಳೋಕ್ಕೂ ಇನ್ನೂ ಒಂದು 15 ದಿನದೇನೋ ಇತ್ತಿದು ಅಷ್ಟೇ. 15-20 ದಿನದ್ದು ಎರಡೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀಡಿಯೋ. ಹಂಗಾಗಿ ನಾನು ಇದನ್ನ ವೀಡಿಯೋ ಶೇರ್ ಮಾಡಿದೆ. ನೋಡಿ, ಆಟ ಆಡ್ತಿದ್ರೆ ಇವಾಗ ಒಂದು 20-25 ಡೇಸ್ದು ಅನಿಸುತ್ತಿದ್ದು. ಇವಾಗ ನಡೀಲಿಕ್ಕೆ ಕಲ್ತಿದ್ರು. ನಾ ಕಬೋರ್ಡಲ್ಲಿ ಒಂದು ಸಣ್ಣದು ಇದನ್ನು ಓಪನ್ ಮಾಡಿ ಅವ್ರಿಗೆ ಅಂತಲೇ ಜಾಗ ಮಾಡಿಕೊಟ್ಟಿದ್ದೆ. ಇನ್ನೂ ಇಳಿಲಿಕ್ಕೂ ಬರ್ತಿರ್ಲಿಲ್ಲ ಅವ್ರಿಗೆ. ಹಂಗಾಗಿ ಸ್ವಲ್ಪ ಅವ್ರಿಗೆ ಇಳಿಲಿಕ್ಕೆ ಬರೋ ಥರ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಟ್ಟಿದ್ದೆ. ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ 3 ಜನ. ಇವನ್ನೆಲ್ಲ ವೀಡಿಯೋ ನೋಡಿದರೆ ಒಂಥರ ಇನ್ನೂ ತುಂಬ ಖುಷಿ ಆಗುತ್ತೆ ಕೆಲವೊಂದು ಸಾರಿ. ಅವ್ನು ನೋಡಲ್ಲಿ ಏನು ಹುಡುಕ್ತಾ ಇದ್ದಾನೆ. ಅವನು ಬಾಯಲ್ಲಿ ಜಗ್ತಾ ಇದ್ದಾನೆ. ಬನ್ನಿ, ಇವತ್ತು ನಾನು ಏನು ರೆಸಿಪಿ ಮಾಡ್ತೀನಂತೆ. ಇವತ್ತು ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಬೇಕಂತ ಮಾಡಿದ್ದೆ. ಹಾಗಾಗಿ ಸ್ವಲ್ಪ ಶಾವಿಗೆ ಹುರ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹುರ್ಕೊಳ್ತೀನಿ ಶಾವಿಗೆನ. ಇದು ಮುಂಚೆನೇ ಮಾಡಿಟ್ಟಿರೋ ವಿಡಿಯೋ, ಹಾಕಿರಲಿಲ್ಲ ನಾನು ಇದನ್ನು. ವಾಯ್ಸ್ ಕೂಡ ಕೊಟ್ಟಿರಲಿಲ್ಲ, ಹಾಗಾಗಿ ಶೇರ್ ಮಾಡಿರಲಿಲ್ಲ ಈ ವಿಡಿಯೋನ. ಹಾಗಾಗಿ ವಾಯ್ಸ್ ಕೊಟ್ಟು ಶೇರ್ ಮಾಡಿದ್ರೆ ಆಯಿತು ಅಂತ ಡಿಸೈಡ್ ಮಾಡಿದ್ದೆ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ನಾನು ಇದಕ್ಕೆ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಈರುಳ್ಳಿ ತುಂಬ ದೊಡ್ಡದಿತ್ತಲ್ಲ, ಹಾಗಾಗಿ ಒಂದೇ ಇದು ಮಾಡಿದರೆ ಸಾಕು ಅಂತ ಇದು ಮಾಡಿಕೊಂಡೆ. ಒಂದು ಹಾಫ್ ಕಟ್ ಮಾಡ್ಕೊಂಡ್ರೆ ಆಯ್ತಂತ ಇದು ಮಾಡಿ ಕಟ್ ಮಾಡ್ಕೊಳ್ತಿದ್ದೆ. ಶಾವಿಗೆ ಉಪ್ಪಿಟ್ಟೆಲ್ಲ ಯಾವಾಗ ಒಂದ್ಸರಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದಿನ ರವೆ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಬೋರ್ ಆಗುತ್ತೆ. ಈ ಥರ ಒಂದೊಂದು ಸಾರಿ ಶಾವಿಗೆ ಉಪ್ಪಿಟ್ಟು. ಆಮೇಲೆ ನಾನು ಇದಕ್ಕೆ ಒಂದೊಂದು ಸಾರಿ ಇದನ್ನು ಮಸಾಲ ಇದ್ರದ್ದು ತಂದಿಟ್ಟಿರ್ತೀನಿ, ಅದನ್ನು ಹಾಕಿನೇ ಮಾಡ್ತೀನಿ. ಒಂದೊಂದು ಸಾರಿ ಈ ಥರ ಹುಣಸೆಹಣ್ಣು ರಸ ಹಾಕಿ ಮಾಡಿಟ್ಟಿರ್ತೀನಿ. ಒಂದು ಸಲ ಒಮ್ಮೆ ಮ್ಯಾಗಿ ಮಸಾಲ ಇಟ್ಟಿರ್ತೀನಿ ಆ್ಯಕ್ಚುಲಿ ಮನೇಲಿ. ಒಂದೊಂದು ಸಾರಿ ಮ್ಯಾಗಿ ಮಸಾಲ ಹಾಕಿ ಮಾಡಿರ್ತೀನಿ. ಆ್ಯಕ್ಚುಲಿ ನಾನು ಮ್ಯಾಗಿ ಪ್ಯಾಕೆಟ್ ತರಲ್ಲ, ಮ್ಯಾಗಿ ಮಸಾಲ ಪ್ಯಾಕೆಟ್ ತಂದಿಟ್ಟಿರ್ತೀನಿ. ಊರಲ್ಲಿ ನಾನು ಶಾವಿಗೆ ಹಾಕಿಸ್ಕೊಂಬಂದಿರ್ತೀನಿ. ಒಂದು ಸಲ ಉಪ್ಪಿಟ್ಟು ಮಾಡ್ತೀನಿ, ಒಂದೊಂದು ಸಾರಿ ಮ್ಯಾಗಿ ಪೌಡ್ರ್ ಹಾಕಿ ಮ್ಯಾಗಿ ಮಾಡಿರ್ತೀನಿ ನಾನು ಮನೆಯಲ್ಲೇ. ಸ್ವಲ್ಪ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಇದಕ್ಕೆ. ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ. ಮುಂಚೆನೇ ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆನ ಹುರ್ಕೊಂಡಿದ್ನಲ್ಲ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯ್ದ ತಕ್ಷಣ ಸ್ವಲ್ಪ ಕಡಲೆ ಬೀಜ, ಶೇಂಗಾ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶೇಂಗಾ ಹುರಿದ ತಕ್ಷಣ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ತೀನಿ.
ಎಲ್ಲೋ ಸ್ವಲ್ಪ ಎಣ್ಣೆಲಿ ಕರಿಬೇಕು. ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆಲಿ ಕರೆದ್ರೆ ಖಾರ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಹಂಗೆ ಇದೇ ಹಾಕ್ಕೊಳ್ಳಲ್ಲ ನಾನು. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕ್ಕೊಂಡೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಬೇಗ ಬೇಯುತ್ತೆ. ಸ್ವಲ್ಪ ಅರಶಿನ ಹಾಕ್ತೀನಿ ಅಂದರೆ ಚೆನ್ನಾಗಿ ಕಾಣುತ್ತೆ ಕಲರ್ ಅಂತ ಸ್ವಲ್ಪ ಅರಶಿನ ಹಾಕ್ಕೊಂಡಿದ್ದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಕುದಿಲಿಕ್ಕೆ ಬಿಡ್ತೀನಿ ನಾನು. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ ಮಾಡ್ಕೊಂಡು ತೊಗೊಂಡಿದ್ದೆನಲ್ಲ ಅದನ್ನೂ ಹಾಕ್ಕೊಂಡೆ. ಚೂರು ಬೆಲ್ಲ ಹಾಕ್ಕೊಳ್ತೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಹುಳಿ ಅನಿಸುತ್ತೆ. ಸ್ವಲ್ಪ ಸಿಹಿ ಅನಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆ್ಯಕ್ಚುಲಿ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಜಾಸ್ತಿ. ಸ್ವಲ್ಪ ಟೇಸ್ಟ್ ನೋಡಬೇಕು, ನಮ್ಗೆ ಉಪ್ಪು ಖಾರ ಹೆಂಗೆ ಯಾವ ಥರ ನಮ್ಗೆ ಉಪ್ಪು ಎಲ್ಲ ನೋಡ್ಕೊಂಡು ಟೇಸ್ಟ್ ನೋಡ್ಕೋಬೇಕು. ಒಂದೊಂದು ಸರಿ ಉಪ್ಪು ಎಲ್ಲ ಕಮ್ಮಿ ಆಗಿದ್ದರೆ ಹಾಕ್ಕೋಬೋದು ಮೇಲ್ಗಡೆ. ಜಾಸ್ತಿ ಹಾಕಿದರೆ ಮತ್ತೆ ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆನೇ ಸ್ವಲ್ಪನೇ ಹಾಕ್ಕೊಳ್ತೀನಿ ಯಾವಾಗ್ಲೂ. ಇವಾಗೆಲ್ಲ ಶಾವಿಗೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಹಾಕ್ಕೊಳ್ತೀನಿ ಇವಾಗ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಕೊಡಿ. ಮೊದಲು ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಹೊಸದಾಗಿ ವಿಡಿಯೋ ಹಾಕಿರ್ತೀನಲ್ಲ ಫಸ್ಟ್ ನಿಮಗೇ ಬರುತ್ತೆ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ, ಅಂದರೆ ಸ್ವಲ್ಪ ಬೇಯುತ್ತೆ ಅಂತ. ಈ ಥರ ಬಂದಿದ್ದು ಇನ್ನೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಇದು ಮಾಡ್ಕೋಬೇಕಂತೆ. ಒಂದು ಸ್ವಲ್ಪ ಇಷ್ಟ ಹಾಕ್ಬಿಟ್ರೆ ತಾನೇ ಅಳುಕೊಳ್ಳುತ್ತದು. ನಾನು ಒಂದು ಬೌಲ್ಗೆ ಹಾಕ್ಕೊತೀನಿ. ಅಂದರೆ ಬಾಕ್ಸಿಗೆ ಹಾಕ್ಕೋಬೇಕಂತ ಮಾಡಿದ್ದೆ, ಅಂದರೆ ಸ್ವಲ್ಪ ಫೋಟೋ ತೊಗೊಂಡು ಅಂತ ಸ್ವಲ್ಪ ಇದಕ್ಕೆ ಹಾಕ್ಕೊಂಡೆ. ಈ ಥರ ಸ್ವಲ್ಪ ನೋಡೋಕೆ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಡಿಸೈನಿಂಗ್ ಅಂತ ಹಾಕಿದ್ದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್